ಎಲ್ಲರಿಗೂ ನಮಸ್ಕಾರ. ಸೂಪರ್ ಮಾಮ್ ಅರುಣ ಕನ್ನಡ ಚಾನೆಲ್ಗೆ ಸ್ವಾಗತ. ಅಧಿಕಸ್ಸೆ ಅಧಿಕ ಫಲಂ ಅಂತ ಹೇಳ್ತಾರಲ್ಲ, ಅಂದ್ರೆ ಈ ಅಧಿಕ ಮಾಸದಲ್ಲಿ ನಾವು ಮಾಡುವಂತ ಪೂಜೆ, ದಾನ, ವ್ರತ ಏನೇ ಆಗ್ಲಿ ಅಧಿಕ ದುಪ್ಪಟ್ಟು ಅಂದ್ರೆ 10 ಪಟ್ಟು ಜಾಸ್ತಿ ಫಲ ಕೊಡುತ್ತೆ ಅಂತ ಹೇಳ್ತಾರಲ್ಲ, ಅಂತಹ ಒಂದು ಸುವರ್ಣವಾದಂತ ಮಾಸದಲ್ಲಿ ಯಾವ ಯಾವ ದಾನಗಳನ್ನ ಮಾಡೋದ್ರಿಂದ ಯಾವ ಯಾವ ಫಲಗಳು ಸಿಕ್ಕುತ್ತೆ ಅನ್ನೋದು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೀನಿ. ಆ ವಿಡಿಯೋನ ನೋಡಿ. ಈ ವಿಡಿಯೋದಲ್ಲಿ ಯಾವ ಯಾವ ವ್ರತಗಳನ್ನ ಮಾಡ್ಬೇಕು ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಯಾವ ದಿನ ಯಾವ ದಾನವನ್ನ ಮಾಡ್ಬೇಕು, ಚಿಕ್ಕದಾಗಿ ಅದೇನೇ ಹೇಳ್ತಾರಲ್ಲ, ಸೂಕ್ಷ್ಮದಲ್ಲಿ ಮೋಕ್ಷವನ್ನ ಕಾಣುವಂತ ಹಾಗೆ ನಾವು ಸಣ್ಣ ಸಣ್ಣ ದಾನಗಳನ್ನ ಮಾಡಿ, ಸಣ್ಣ ಸಣ್ಣ ಪೂಜೆ ವ್ರತಗಳನ್ನ ಮಾಡಿ ದೊಡ್ಡದಾಗಿ ಫಲನ ಸಂಪಾದಿಸ್ಕೋತೀವಿ. ಅದ್ರ ಜೊತೆಗೆ ನಮ್ಗೆ ಗೊತ್ತಿಲ್ದೇನೋ ಕೆಲವು ಪಾಪ ಕರ್ಮಗಳನ್ನ ಮಾಡಿರ್ತೀವಿ. ಅದು ಅಲ್ಲದೆ ಹಿಂದಿನ ಜನ್ಮದಲ್ಲಿ ಏನ್ ಮಾಡಿರ್ತೀವಿ ಅಂತ ಕೂಡ ನಮ್ಗೆ ಗೊತ್ತಿರಲ್ಲ. ಅದನ್ನ ಕೂಡ ತೊಳೆದುಕೊಳ್ಳುವಂತ ಒಂದು ಸುವರ್ಣವಾದ ಮಾಸ ಅಂತ ಹೇಳ್ಬೋದು. ಈ ಒಂದು ಮಾಸದಲ್ಲಿ 33 ಕೋಟಿ ದೇವತೆಗಳನ್ನ ಪೂಜೆ ಮಾಡಿದಂಗ ಆಗುತ್ತೆ. 3 ಕೋಟಿ ಅಂದ್ರೆ ವರ್ಗ, ಅಂದ್ರೆ 33 ವರ್ಗದ ದೇವತೆಗಳಿಗೆ ಪೂಜಿಸಿದ ಹಾಗೆ. ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ಪ್ರಜಾಪತಿ, ವಷಟ್ಕರು, ಈ 33 ವರ್ಗದ ದೇವತೆಗಳಿಗೆ ಅಧಿದೇವತೆಯಾಗಿ ಶ್ರೀ ವಿಷ್ಣುವೇ ಇರೋದ್ರಿಂದ ಈ ಮಾಸಕ್ಕೆ ಅತ್ಯಂತ ಫಲಪ್ರದವಾದ ಮಾಸ ಅಂತಾರೆ. ಹಾಗೆ ಪುರುಷೋತ್ತಮ ಮಾಸ ಅಂತ ಕೂಡ ಹೇಳ್ತಾರೆ. ನಿಮ್ಗೆ ಅನ್ಸ್ಬೋದು, ಈ ಮಾಸದಲ್ಲಿ ಶುಭ ಕಾರ್ಯಗಳೇ ಇರೋದಿಲ್ಲಲ್ಲ, ಇದೇನು ಒಳ್ಳೆ ಮಾಸನ ಕೆಟ್ಟ ಮಾಸ ಅಂತ ಅನ್ಕೊಂತೀರಿ. ಹಾಗೇನು ಇರೋದಿಲ್ಲ. ಶುಭ ಕಾರ್ಯಗಳು ಯಾಕೆ ಇರೋದಿಲ್ಲ ಅಂತಂದ್ರೆ, ಈ ಮಾಸದಲ್ಲಿ ಸೂರ್ಯ ಸಂಕ್ರಮಣ ಆಗೋದಿಲ್ಲ. ಹಾಗಾಗಿ ಶುಭ ಕಾರ್ಯಗಳನ್ನ ಮಾಡೋದಿಲ್ಲ ಅಷ್ಟೇ. ದೇವತೆಗಳ ಪೂಜೆ ಮಾಡೋದಕ್ಕೆ, ಇಷ್ಟದೈವ ಕುಲದೈವರ ಆರಾಧನೆ ಮಾಡೋದಕ್ಕೆ, ವ್ರತಗಳನ್ನ ಮಾಡೋದಕ್ಕೆ, ದಾನ ಮಾಡೋದಕ್ಕೆ ಅತ್ಯಂತ ಒಂದು ವಿಶಿಷ್ಟವಾದ ಮಾಸ ಅಂತ ಹೇಳ್ಬೋದು. ಅದರಲ್ಲಿ 33 ಸಂಖ್ಯೆಗೆ ತುಂಬಾ ಒಂದು ವಿಶೇಷವಾದ ಸ್ಥಾನ ಇದೆ. ಇದು 33 ತಿಂಗಳಿಗೊಮ್ಮೆ ಬರುತ್ತಲ್ಲ, ಹಾಗಾಗಿ ನಾವು 33 ಸಂಖ್ಯೆಯಲ್ಲಿ ದಾನಗಳನ್ನ ಮಾಡೋದ್ರಿಂದ ಕೂಡ ತುಂಬಾ ವಿಶೇಷವಾದ ಫಲ ಸಿಕ್ಕುತ್ತೆ. ಅಷ್ಟು ಆಗೋದಿಲ್ಲ, ನಮ್ ಶಕ್ತಾನುಸಾರ ಇಬ್ರಿಗಾಗ್ಲಿ 5 ಜನಕ್ಕಾಗ್ಲಿ 9 ಆಗ್ಲಿ ಮಾಡ್ಬೋದು. ಅಧಿಕ ಮಾಸದಲ್ಲಿ ತುಂಬಾ ಮುಖ್ಯವಾಗಿ ರಂಗೋಲಿಗೆ ಪ್ರಾಮುಖ್ಯ ಸ್ಥಾನ ಕೊಟ್ಟಿದ್ದಾರೆ. ರಂಗೋಲಿ ವ್ರತ ಅಂತೇಳಿ, ನೀವು ರಂಗೋಲಿ ವ್ರತ ಅಂತ ಏನಂತ ದಿನ ದೊಡ್ಡ ದೊಡ್ಡ ರಂಗೋಲಿ ಹಾಕ್ಬೇಕಂತೇನಿಲ್ಲ. 33 ಚಿಕ್ಕ ರಂಗೋಲಿಗಳನ್ನ ಹಾಕ್ಬೋದು. ನೀವು ಶಂಕು ಆಗ್ಲಿ, ಚಕ್ರ ಆಗ್ಲಿ, ಸ್ವಸ್ತಿಕ್ ಆಗ್ಲಿ, ಶ್ರೀಕಾರ, ಓಂಕಾರ, ಕಮಲ, ಅಷ್ಟದಳ ಪದ್ಮ, ಆಕಳಪಾದ, ಲಕ್ಷ್ಮೀ ಪಾದ, ವಿಷ್ಣು ಪಾದ, ಗದೆ, ನಿಮ್ಗೆ ಯಾವ್ದು ಬರುತ್ತಲ್ಲ ಈಸಿಯಾಗಿ ಇರುವಂತದ್ದು 33 ರಂಗೋಲಿಗಳನ್ನ ಹಾಕ್ಬೋದು. ಇಲ್ಲಾಂದ್ರೆ ಅಧಿಕ ಮಾಸದ ರಂಗೋಲಿ ಅಂತಾನೆ 33 ಬರುತ್ತೆ. ಅದನ್ನ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ, ತೋರಿಸ್ತೀನಿ. ಅರಿಶಿನ ಕುಂಕುಮದ ವ್ರತ, ಹೂವಿನ ವ್ರತ ಅಂದ್ರೆ 33 ಹೂಗಳನ್ನ ಏರಿಸುವಂತ ವ್ರತ, ಹಣ್ಣಿನ ವ್ರತ 33 ಹಣ್ಣಿನಿರುವಂತ ವ್ರತ, ನೈವೇದ್ಯ ವ್ರತ ಅಂದ್ರೆ 33 ದಿನ ನೈವೇದ್ಯ ಮಾಡುವಂತ ವ್ರತ. ಇದು ಹೇಗ್ ಮಾಡ್ಬೇಕು, ನಾನ್ ಹೇಗ್ ಮಾಡ್ತೇನೆ ಅನ್ನೋದು ಇದೇ ವಿಡಿಯೋದಲ್ಲಿ ಮುಂದೆ ತಿಳಿಸ್ತೀನಿ. ಎಲ್ಲಿನೂ ವಿಡಿಯೋ ಸ್ಕಿಪ್ ಮಾಡದೆ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಗೆಜ್ಜೆ ವಸ್ತ್ರ ವ್ರತ, ದೀಪದ ವ್ರತ, ನಮಸ್ಕಾರ ವ್ರತ, ಪ್ರದಕ್ಷಿಣೆ ವ್ರತ, ಬಳೆಗಳ ವ್ರತ, ವಸ್ತ್ರ ವ್ರತ, ಮತ್ತೆ ಜಡೆ ಹಾಕಿ ಹೂ ಮುಡಿಸುವಂತ ವ್ರತ. ಅಂದ್ರೆ ನೀವು 33 ಜನರಿಗೆ ಜಡೆನ ಹಾಕಿ ಒಂದೊಂದು ಹೂ ಮುಡಿಸ್ಬೋದು. ಶಾವಂತಿಗೆ, ಗುಲಾಬಿ ಇಲ್ಲ ಮಲ್ಲಿಗೆ ಹೂವು ಯಾವ್ದಾದ್ರು. ಒಂದೇ ದಿನ 33 ಜನರಿಗೆ ಹಾಕ್ಬೇಕಂತನೂ ಇಲ್ಲ. ನಿಮ್ ಮನೇಲಿ 1 2 3 ಇದಾರ, 3 ಹಾಕಿ. ನಾಳೆ ಯಾರಾದ್ರೂ 5 ಜನ ಸಿಕ್ಕರ 5 3 8 ಆದ್ವು. ಹಾಗೆ ನೀವು ಇವತ್ತು ಒಬ್ರೇ ಸಿಕ್ಕರ ಒಬ್ರಿಗೆ ಜಡೆ ಹಾಕಿ 9 ಆದ್ವು. ಆಗ ನೀವು ಕೌಂಟ್ ಮಾಡ್ಕೊಂತ 33 ಜನರಿಗೆ ಜಡೆ ಹಾಕಿ ಹೂವು ಇಡೋದ್ರಿಂದ ಸಾಕ್ಷಾತ್ ಲಕ್ಷ್ಮಿಗೆ ನಾವು ಜಡೆ ಹಾಕಿ ಹೂ ಮುಡಿಸಿದಷ್ಟು ಫಲ ಸಿಕ್ಕುತ್ತಂತೆ. ಇಲ್ಲಪ್ಪ ನಮ್ಮ ಮನೇಲಿ ಒಬ್ರೇ ಇದಾರಂದ್ರೆ ಡೈಲಿ ಒಬ್ರಿಗೆ ಜಡೆ ಹಾಕಿ ಹೂ ಮುಡಿಸಿದ್ರು ಕೂಡ 33 ದಿನಕ್ಕ 33 ಜಡೆ ಹಾಕಿದಾಗೆ ಆಗುತ್ತೆ. ಹಾಗೆ ದೇವರ ನಾಮಗಳನ್ನ ಹಾಡುವಂತ ವ್ರತ ಅಥವಾ ಆರತಿ ಹಾಡುಗಳು 33 ಹಾಡುವಂತ ವ್ರತ, ಗೋದಾನ ವ್ರತ, ಹಾಗೆ ವಿಷ್ಣು ಪಾದ ಸಾಲಿಗ್ರಾಮ ಕೊಡುವಂತ ವ್ರತ, ಮರದ ಬಾಗಿನ ಕೊಡುವಂತ ವ್ರತ. 33 ಜನರಿಗಾಯ್ತು 33 ಜನರಿಗೆ ಕೊಡ್ರಿ. ಇಲ್ಲಾಂದ್ರೆ ಇಬ್ರಿಗೆ 5 ಜನಕ್ಕ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಜನರಿಗೆ ಕೊಡ್ಬೋದು. ಮತ್ತೆ ಬೆಳ್ಳಿ, ಬಂಗಾರ, ಹಿತ್ತಾಳೆ, ಕಂಚು, ರಾಗಿ ಅವುಗಳನ್ನು ಕೂಡ ನಾವು ಯಾರಿಗಾದ್ರೂ ಪೂಜೆ ಮಾಡಿ ದಾನ ಕೊಡುವಂತ ವ್ರತ. ಈಗ ನಾವು ಗೋದಾನ ಮಾಡ್ಬೇಕಂತ ಹೇಳಿದೆ, ಒಂದು ಗೋವು ಕಂಚಿಂದು, ಹಿತ್ತಾಳೆದು ಅಥವಾ ಬೆಳ್ಳದ ತಂದು ಇಟ್ಟು ಪೂಜೆ ಮಾಡಿ ದಾನ ಕೊಡೋದ್ರಿಂದ ಕೂಡ ಅದು ಒಂದು ವ್ರತ ಮಾಡಿದಾಗೆ. 33 ಕೊಟ್ರೆ ಇನ್ನೂ ಚೆನ್ನಾಗಿ. ಅಷ್ಟು ಅನುಕೂಲ ಇಲ್ಲ ಅಂತಂದ್ರೆ ಒಂದಾದ್ರೂ ಕೊಡ್ಬೋದು. ಹಾಗೆ ಮನೇಲಿ ಮಕ್ಕಳು ಮೊಮ್ಮಕ್ಕಳು ಯಾರಾದ್ರಿದ್ರೆ 33 ಅವಳಗಳನ್ನ ಕೊಡುವಂಥದ್ದು, 33 ಮುತ್ತುಗಳನ್ನ ಕೊಡುವಂಥದ್ದು, 33 ಪಚ್ಚೆ ಅಂತೆ ಮಣಿ ಬರ್ತಾವಲ್ಲ ಅವುಗಳನ್ನಾಗ್ಲಿ ಪೂಜೆ ಮಾಡಿ ಯಾರಿಗಾದ್ರೂ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೊಡ್ಬೋದು. 33 ಜನರಿಗೆ ಊಟ ಮಾಡಿಸುವಂತ ವ್ರತ ದಂಪತಿಗಳಿಗೆ. ನೀವು ಮನೆಗೆ ಡೈಲಿ ಒಬ್ರಿಗೆ ಕರೆದು ಊಟ ಮಾಡಿಸಿನೂ ಕಳಿಸ್ಬೋದು. ಅಂದ್ರೆ ಒಂದೇ ದಿನ ನೀವು 33 ಜನರಿಗೆ ಮನೆಗೆ ಕರೆದು ಕೂಡ ಅಡಿಗೆ ಮಾಡಿ ಊಟ ಬಡಿಸ್ಬೋದು. ಇಲ್ಲ ನಮ್ಗೆ ಅಷ್ಟು ಅನುಕೂಲ ಇಲ್ಲ ಅಂದ್ರೆ ಈಗ ಗುಡಿಗಳಲ್ಲಿ, ಮಠ ಮಂದಿರಗಳಲ್ಲಿ ಅಲ್ಲಿ ಅನ್ನದಾನ ನಡೀತಾ ಇರುತ್ತಲ್ಲ, ಅಲ್ಲಿ ಹೋಗಿ ನಾನು ಈಗ 33 ಜನರಿಗೆ ಅಧಿಕ ಮಾಸದ ಪ್ರಯುಕ್ತ ಊಟ ಮಾಡಿಸ್ಬೇಕು ಅನ್ಕೊಂಡಿದೀನಿ ಅಂದ್ರೆ
ಅವತ್ತಿನ ಖರ್ಚು ಏನಾಗುತ್ತೆ 33 ಜನರಿಗೆ ಅಷ್ಟು ಹೇಳ್ತಾರೆ. ಅದನ್ನ ಕೂಡ ಕೊಟ್ರೆ ನೀವು ಆ ವ್ರತ ಮಾಡ್ದಾಗೆ ಆಗುತ್ತೆ. ಹಾಗೆ ನೀವು ಹೆಣ್ಮಕ್ಳಿಗೆ ಅಲಂಕಾರಿಕ ವಸ್ತುಗಳು 33 ಐಟಮ್ಸ್, ಟಿಕ್ಲಿ, ಕ್ಲಿಪ್ಪು, ಚುಕ್ಕೆ ಅಥವಾ ಚೌರಿ ಏನೇ ಆಗ್ಲಿ 33 ಐಟಮ್ ನ ನೀವು ತಂದು ಅದಕ್ಕ ಅರಿಶಿನ ಕುಂಕುಮ ಹೂವು ಎಲ್ಲ ಏರಿಸಿ ಒಬ್ರಿಗೆ ಕೊಡೋದು ಕೂಡ ಅದು ಒಂದು ವ್ರತ ಮಾಡಿದಾಗೇನೆ. ಮುಖ್ಯವಾಗಿ ಮದ್ವೆ ಆಗಿರಲ್ಲ, ಕಂಕಣ ಬಗ್ಗೆ ಕೂಡಿ ಬಂದಿರಲ್ಲ, ಮದ್ವೆ ಆಗ್ಬೇಕು ಅನ್ನೋ ಹೆಣ್ಮಕ್ಳಿಗೆ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಇದು ಅರಿಶಿನ ಕುಂಕುಮ ವ್ರತ ಅಂತ. ಕೊಬ್ಬರಿ ಬಟ್ಲ ಸಿಗುತ್ತಲ್ಲ, ಒಣ ಕೊಬ್ಬರಿ ಬಟ್ಲ, 2 ಕೊಬ್ಬರಿ ಬಟ್ಲದಲ್ಲಿ ಅರಿಶಿನ ಕುಂಕುಮನ ಇಟ್ಟು ಅದಕ್ಕ ಪೂಜೆ ಮಾಡಿ ಅದಕ್ಕೆ ಅರಿಶಿನ ಕುಂಕುಮ ಎಲೆ ಅಡಿಕೆ ದಕ್ಷಿಣ ಇಟ್ಟು ಗೆಜ್ಜೆ ವಸ್ತ್ರ ಹಾಕಿ ಹೂವೇರಿಸಿ ಒಂದು ನೈವೇದ್ಯ ಇಟ್ಟು ಅದು ಪೂಜೆ ಮಾಡಿ ನೀವು ಸಂಕಲ್ಪ ಮಾಡ್ಕೋಬೇಕು, ನನಗೆ ಕಂಕಣ ಭಾಗ್ಯ ಬೇಗ ಕೂಡಿ ಬರ್ಲಿ ಅಂತ. ಅದನ್ನ ಮಾಡಿ ಅದನ್ನ ಮುತ್ತೈದವರಿಗೆ 33 ಮಾಡಿ ಕೊಟ್ರು ಒಳ್ಳೇದು. ಇಲ್ಲ ನಮ್ಗೆ ಅಷ್ಟು ಶಕ್ತಿ ಅನ್ಸಾರ ಆಗಲ್ಲ ಅಂದ್ರೆ 2 ಕೊಬ್ಬರಿ ಬಟ್ಲ ಇಟ್ಕೊಂಡು ಅದನ್ನೊಬ್ಬ ಮುತ್ತೈದಿಗೆ ನೀವು ಕೊಡೋದ್ರಿಂದ ಆ ವ್ರತ ಮಾಡೋದ್ರಿಂದ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಹಾಗೆ ಕೆಲವರಿಗೆ ಮಕ್ಕಳಾಗಿರಲ್ಲ ಅಂತವ್ರಿಗಾಗಿ ಕೂಡ ಒಂದು ವ್ರತ ಇದೆ. ಗಿಟ್ಕ ಕೊಬ್ಬರಿ ಅಂತ ಬರುತ್ತೆ, ಒಣ ಕೊಬ್ಬರಿನೇ ರೌಂಡ್ ಆಗಿರುತ್ತೆ. ಅದನ್ನ ಸ್ವಲ್ಪ ಮೇಲೆ ಒಂಚೂರು ರಂಧ್ರ ಮಾಡಿ ಅದನ್ನ ತೆಗಿಬೇಕು. ಅದ್ರಲ್ಲಿ ಸ್ವಲ್ಪ ಅಕ್ಕಿಯನ್ನ ಹಾಕ್ಬೇಕು. ಅದನ್ನ ಸಣ್ಣದ ಅಂಬೆಗಾಲ ಕೃಷ್ಣನ ಅದ್ರೊಳಗಿಟ್ಟು ಅದನ್ನ ಮುಚ್ಚಬೇಕು. ಮುಚ್ಚಿ ಅದಕ್ಕೂ ಕೂಡ ಅಷ್ಟೇ ಅರಿಶಿಣ ಕುಂಕುಮ ಏರ್ಸಿ ಹೂವೇರ್ಸಿ ಗೆಜ್ಜೆ ವಸ್ತ್ರ ಹಾಕಿ ಮುಂದ ಎಲೆ ಅಡಿಕೆ ದಕ್ಷಿಣ ಇಟ್ಟು ನೈವೇದ್ಯ ಇಟ್ಟು ದೀಪ ಹಚ್ಚಿ ಅದಕ್ಕೆ ಸಂಕಲ್ಪ ಮಾಡ್ಕೋಬೇಕು, ನನಗೆ ಆದಷ್ಟು ಬೇಗ ಮಕ್ಕಳಾಗ್ಲಿ ಅಂತೇಳಿ ನೀವು ಬೇಡ್ಕೊಂಡು ಅದನ್ನ ಪೂಜೆ ಮಾಡಿ ಒಬ್ಬ ಅರ್ಚಕರಿಗೂ ಪೂಜಾರಿಗಳಿಗೆ ಯಾರಿಗನ ಹಿರಿಯರಿಗೆ ದಾನ ಕೊಡೋದ್ರಿಂದ ಕೂಡ ಅವರಿಗೆ ಮಕ್ಕಳಾಗುತ್ತವೆ ಅಂತ ಕೂಡ ಹೇಳ್ತಾರೆ. ನಾನು ಲಾಸ್ಟ್ ಇಯರ್ ಈ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಯಾಕಂದ್ರೆ ನಾನು 3 years ಬ್ಯಾಕೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಅದರಲ್ಲಿ ಈ ಅಧಿಕ ಮಾಸದ ಬಗ್ಗೆ ನನಗೆ ಗೊತ್ತಿರ್ತಕ್ಕಂತ ಕೆಲವು ವಿಷಯಗಳನ್ನ ಶೇರ್ ಮಾಡ್ಕೊಂಡು ಆ ವಿಡಿಯೋ ಅವ್ರು ನೋಡಿ ಅದನ್ನ ವ್ರತ ಮಾಡಿ ದಾನ ಮಾಡಿ ಅದ್ರ ಫಲವನ್ನ ಅವ್ರು ಪಡೆದು ನನಗೆ ವಿಷಯ ತಿಳಿಸಿದ್ರು. ನೀವು ನಿಮ್ ವಿಡಿಯೋ ನೋಡಿ ನಾನು ಈಗ ಮಾಡ್ದೆ, ನನಗೆ ಈಗ ಮದುವೆ ಫಿಕ್ಸ್ ಆಯ್ತು, ನನಗೆ ಮಕ್ಕಳಾದ್ರು, ನಮ್ಗೆ ಆರ್ಥಿಕ ಸಮಸ್ಯೆ ಕಡಿಮೆ ಆಯ್ತು, ಸಾಲದ ಬಾಧೆ ಹೋಯ್ತು ಅಂತ ಹೇಳಿದಾಗ ತುಂಬಾನೇ ಖುಷಿ ಆಯ್ತು. ಅದಕ್ಕಾಗಿ ಈ ವರ್ಷ ಕೂಡ ನನ್ನ ಕೈಯಿಂದ ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋಗಳನ್ನ ಮಾಡಿ ಒಂದೊಂದಾಗಿ ವಿಷಯನ ತಿಳಿಸ್ತಾ ಹೋಗ್ತೀನಿ. ಅತ್ಯಂತ ಮುಖ್ಯವಾಗಿ ಅತ್ರಾಸ ದಾನ ಅಂತಾರೆ, ಅಪೋಪ ದಾನ ಅಂತಾರೆ, ಅನಾರಸ ದಾನ ಅಂತಾರೆ, ಅತ್ರಾಸಲು ಅಂತ ಕೂಡ ಹೇಳ್ತಾರೆ. ಇದನ್ನ ನಾವು ಮಾಡಿ 33 ಅತ್ರಾಸಗಳನ್ನ ಮಾಡಿ ಒಂದು ಕಂಚಿನ ತಟ್ಟೆ ಆಗ್ಲಿ ಗ್ರಂಥಿ ಅಂಗಡಿಗಳಲ್ಲಿ ಸಿಗ್ತದಲ್ಲ ಮರದ ತಟ್ಟೆಗಳಾಗ್ಲಿ ಅದರಲ್ಲಿ ಇಟ್ಟು 33 ಇಟ್ಟು ಅದಕ್ಕೂ ಕೂಡ ಅಷ್ಟೇ ಕುಂಕುಮ ಅರಿಶಿಣ ಹಾಕಿ ಗೆಜ್ಜೆ ವಸ್ತ್ರ ಏರಿಸಿ ಒಂದು ಹೂವಿಟ್ಟು ಎಲೆ ಅಡಿಕೆ ಇಟ್ಟು ನೀವು ಸಂಕಲ್ಪ ಮಾಡ್ಕೋಬೇಕು. ನನ್ನ ಜನ್ಮದ ಏನಾದ್ರೂ ನನ್ನ ದಾರಿದ್ರ್ಯ ಎಲ್ಲ ಕೆಳದು ನನಗೆ ಒಳ್ಳೆ ಆರೋಗ್ಯ ಸಿಗ್ಲಿ, ಒಳ್ಳೆ ಅಷ್ಟೈಶ್ವರ್ಯ ಸಿಗ್ಲಿ, ನನ್ನ ಇಷ್ಟಾರ್ಥಗಳೆಲ್ಲ ನೆರವೇರ್ಲಿ ಅಂತ ಹೇಳಿ ನೀವು ಸಂಕಲ್ಪ ಮಾಡ್ಕೊಂಡು ಯಾರಿಗಾದ್ರೂ ಕೊಡೋದ್ರಿಂದ ತುಂಬಾನೇ ವಿಶೇಷ ಫಲ. ಇನ್ನು 33 ತಟ್ಟೆಯಲ್ಲಿ 33 ಅತ್ರಾಸಗಳನ್ನ ಹಾಕಿ ಕೊಟ್ರೆ ಇನ್ನೂ ತುಂಬಾ ವಿಶೇಷವಾದ ಫಲ. ಅಷ್ಟು ಸಾಧ್ಯ ಆಗೋದಿಲ್ಲ ಅನ್ನೋದಾದ್ರೆ ಒಬ್ರಿಗಾಗ್ಲಿ ಕೊಡ್ಬೋದು. ಇದು ಯಾರಿಗ್ ಕೊಡ್ಬೋದು ಅಂತ ಕೂಡ ನಿಮ್ಗಿರುತ್ತಲ್ಲ, ನಿಮ್ ಮನೆ ಹತ್ರ ಯಾರಾದ್ರೂ ಮುತ್ತೈದರಿದ್ರೆ ಅವ್ರಿಗೆ ಕೊಡ್ಬೋದು. ಇಲ್ಲಾಂದ್ರೆ ಗುಡಿಯಲ್ಲಿ ಅರ್ಚಕರು ಇರ್ತಾರೆ ಅವ್ರಿಗೆ ಕೊಡ್ಬೋದು. ನಿಮ್ ಮನೇಲಿ ಯಾರಾದ್ರೂ ಅಕ್ಕ ತಂಗಿರಿದ್ರೆ ಅವ್ರ ಗಂಡದವ್ರಿಗಾಗ್ಲಿ ಮುತ್ತೈದರಿಗೆ ಕರೆದು ಈ ರೀತಿ ದಾನ ಕೊಡ್ಬೋದು. ಅದ್ರ ಜೊತೆಗೆ ನೀವು ಅವ್ರಿಗೆ ಒಂದ್ ಜೊತೆ ಬಟ್ಟೆ ಕೊಡೋದ್ರಿಂದ ಕೂಡ ಸಾಕ್ಷಾತ್ ಮಗಳು ಅಳಿಯಾಗಿ ಮಾಡೋದ್ರಿಂದ ಶ್ರೀಮನ್ ನಾರಾಯಣ ಶ್ರೀಲಕ್ಷ್ಮಿಗೆ ಮಾಡಿದಷ್ಟು ಫಲ ಸಿಕ್ಕುತ್ತೆ. ಹಾಗೆ ಕರ್ಜಿಕಾಯಿ, ಬೇಸನ್ ಉಂಡೆ, ಚಕ್ಲಿ ಅಥವಾ ನಿಮ್ಗೆ ಏನಾದ್ರು ಹೊರಗಡೆ ಸ್ವೀಟ್ ಸಿಗ್ತಾವಲ್ಲ ಸ್ವೀಟ್ ಹೌಸ್ ಅಲ್ಲಿ ಅವನು ಕೂಡ 33 ತಂದು ಒಟ್ಟು ನೀವು 33 ಸಿಹಿ ಪದಾರ್ಥಗಳನ್ನ ಒಂದ್ ತಟ್ಟೆಯಲ್ಲಿ ಹಾಕಿ ಕೊಡ್ಬೋದು. ವ್ರತಗಳನ್ನ ಹಿಡಿರಿ 33 ಸಂಖ್ಯೆಯಲ್ಲಿ ಮಾಡಿದ್ರೆ ತುಂಬಾನೇ ಫಲ. ನಾನ್ ಹೇಗ್ ಮಾಡ್ತೀನಿ ಅಂತ ಹೇಳಿದ್ನೆಲ್ಲ, ನಾನಾದ್ರೆ ಒಂದೇ ಸಾರಿಗೆ ಎಷ್ಟು ವ್ರತಗಳನ್ನ ಮಾಡ್ತೀನಿ ಅಂತ ಹೇಳ್ತೀನಿ ನೋಡಿ. ಈ 1 ತಿಂಗಳ ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಕಸ ಗುಡಿಸಿ ಬಂಡೆ ಒರೆಸಿ ಹೊರಗಡೆ ಎಲ್ಲ ತಳಿ ರಂಗೋಲಿ ಮಾಡಿ ವಸ್ತು ಪೂಜೆ ಮಾಡಿ ಮನೆಯಲ್ಲಿ ದೇವ್ರ ಪೂಜೆ ಮಾಡ್ತೀನಿ. ಅದಾದ್ಮೇಲೆ ನಾನು ದೇವ್ರ ಮನೇಲಿ ಪ್ಲೇಸ್ ಇತ್ತು ಅಲ್ಲಾದ್ರೂ ಸರಿ ಇಲ್ಲಂದ್ರೆ ಯಾರು ತುಳಿಯಂಗಿಲ್ಲಲ್ಲ, ಅಲ್ಲಿ ಒಂದು ಮಣೆನ ತಗೊಂಡು ಆ ಮಣೆ ಇಟ್ಟು ಅದ್ರ ಮೇಲೆ ಚಿಕ್ಕ ಚಿಕ್ಕದು ಒಂದು 33 ರಂಗೋಲಿ ಹಾಕ್ತೀನಿ. ರಂಗೋಲಿ ವ್ರತ ಆಯ್ತು. ನೀವ್ ಯಾವ್ದಾದ್ರು ಹಾಕ್ಬೋದು. ಈಗಾಗ್ಲೇ ಹೇಳಿದೆ ನಾನು, ಅಷ್ಟದಳ ಪದ್ಮ, ಓಮು, ಸ್ವಸ್ತಿಕ್, ಶ್ರೀಕಾರ, ಶಂಖ, ಚಕ್ರ, ಗದ ಯಾವ್ದನಾಗ್ಲಿ ಒಂದನ್ನ 33 ಕೂಡ ಹಾಕ್ಬೋದು. ಇಲ್ಲ ಅಧಿಕ ಮಾಸದ ರಂಗೋಲಿ ಅಂತಾನೆ 33 ಬರುತ್ತೆ, ಅದನ್ನ ಕೂಡ ಹಾಕ್ಬೋದು. ಈಗ ಆಗ್ಲಾದ್ರೂ ರೆಡಿಮೇಡ್ ಹಿಂಗ್ ಅಚ್ಚು ಬರುತ್ತಲ್ಲ ಆ ತರ ಅಚ್ಚು ಕೂಡ ಬಂದಿದೆ, ಅದನ್ನ ತಗೊಂಡು ಅದನ್ನ ಕೂಡ ಹಾಕ್ಬೋದು. ರಂಗೋಲಿ ವ್ರತ ಆಯ್ತು. ಅದಕ್ಕೆ ನಾನು ಅರಿಶಿಣ ಕುಂಕುಮ ಹಾಕ್ತೀನಿ. ಅರಿಶಿಣ ಕುಂಕುಮ ವ್ರತ ಆಯ್ತು. ಅದಕ್ಕೆ ಒಂದೊಂದು ಹೂ ಏರಿಸ್ತೀನಿ. 33 ಹೂವಿನ ವ್ರತ ಆಯ್ತು. ಅದಕ್ಕೆ ನಾನು ದೀಪನ ಹಚ್ತೀನಿ, 33 ದೀಪನ ಡೈಲಿ ದೀಪದ ವ್ರತ ಆಯ್ತು. ಹಾಗೆ ಅದಕ್ಕೆ ನೈವೇದ್ಯ ಇಡ್ತೀನಿ, ನೈವೇದ್ಯ ವ್ರತ ಆಯ್ತು. ನೈವೇದ್ಯ ಅಂದ್ರೆ ನೀವು ದಿನ ಮನೆಯಲ್ಲಿ ಎಲ್ಲ ಅಡಿಗೆ ಮಾಡ್ಬೇಕಂತನೂ ಇಲ್ಲ, ಅನುಕೂಲ ಇದ್ದಿನ ಸಿರ ಅದು ಮಾಡಿ ಇಡ್ಬೋದು. ಇಲ್ಲಾಂದ್ರೆ ಬೆಲ್ಲ, ಪುಟಾಣಿ, ಕಡ್ಲೆ ಸಕ್ರಿ, ಡ್ರೈ ಫ್ರೂಟ್ಸು ಏನನ್ನಾಗ್ಲಿ ನೈವೇದ್ಯಕ್ಕೆ ಇಡ್ಬೋದು. ಇಲ್ಲಾಂದ್ರೆ ಕಲ್ ಸಕ್ರೆ ಸಿಗ್ತಾವ ಚಿಕ್ಕ ಚಿಕ್ಕವು, ಅವು ಕೂಡ ಇಡ್ಬೋದು. ಅದಕ್ಕೆ ನಾನು ಗೆಜ್ಜೆ ವಸ್ತ್ರ ಇರಿಸ್ತೀನಿ. ಗೆಜ್ಜೆ ವಸ್ತ್ರ ವ್ರತ ಆಯ್ತು. ಅದಕ್ಕೆ ಅಕ್ಷತೆ ಹಾಕ್ತೀನಿ, ಅಕ್ಷತೆ ವ್ರತ ಆಯ್ತು. ಅದಕ್ಕೆ ಪ್ರದಕ್ಷಿಣೆ ಹಾಕ್ತೀನಿ, ಪ್ರದಕ್ಷಿಣೆ ವ್ರತ ಆಯ್ತು. ಅದಕ್ಕೆ ನಮಸ್ಕಾರ ಮಾಡ್ತೀನಿ,
ನಮಸ್ಕಾರ ವ್ರತ ಆಯ್ತು. ನೀವು ಮನೆಯಲ್ಲಾಯ್ತು ಮನೆಯಲ್ಲಿ ಮಾಡ್ಬೋದು, ಇಲ್ಲ ನೀವು ಪಕ್ಕದಲ್ಲಿ ಗುಡಿ ಇತ್ತಂದ್ರೆ ಅಲ್ಲಿ ಕೂಡ ಹೋಗಿ 33 ಪ್ರದಕ್ಷಿಣೆ ಆಗ್ಲಿ, 33 ನಮಸ್ಕಾರ ಆಗ್ಲಿ ಹಾಕ್ಬೋದು. ಇದು ನಮ್ ಶಕ್ತಿ ಅನುಸಾರ 33 ಪ್ರದಕ್ಷಿಣೆ ಹಾಕಂತ ಹೇಳಿರಲ್ಲ ಅಂತೇಳಿ ನೀವು 33 ನಿಂತಲ್ಲೇ ಗರಗರ ತಿರುಗಿದ್ರೆ ಚಕ್ಕರ್ ಬರೋ ಚಾನ್ಸಸ್ ಇರುತ್ತೆ. ನಿಧಾನಕ್ಕಾಗಿ ಫಸ್ಟ್ ಸಲ ನಾನು ಪ್ರದಕ್ಷಿಣೆ ವ್ರತ ಹಿಡಿದಾಗ ಹಾಗೆ ಆಗ್ತಾ ಇತ್ತು. 33 ಪ್ರದಕ್ಷಿಣೆ ಹಾಕದ್ರಾಗ ಅಪ್ಪ ಅನ್ಸ್ಬಿಡ್ತಿತ್ತು. ಅಷ್ಟು ಈಸಿ ಅಲ್ಲ ಯಾವ್ದಾಗ್ಲಿ, ಹೇಳೋದ್ ಈಸಿ, ಮಾಡೋದ್ ಬಹಳಾನೇ ಕಷ್ಟ. ಅದಕ್ಕಾಗಿ ಆಗಿಲ್ಲ ಅಂದ್ರೆ ಒಂದು 3 ಪ್ರದಕ್ಷಿಣೆ ಅಥವಾ 5 ಪ್ರದಕ್ಷಿಣೆ ಇಟ್ಕೊಂಡು 33 ನಮಸ್ಕಾರನ ಮಾಡ್ಕೋಬಹುದು. ಅದು ಈಸಿಯಾಗಿ ಮಾಡ್ಕೋಬಹುದು, ಅದು ಏನ್ ಅಷ್ಟು ತೊಂದ್ರೆ ಆಗೋದಿಲ್ಲ. ಪ್ರದಕ್ಷಿಣೆ ವ್ರತ ಒಂದೇ ಹಿಡಿಬೇಕಾದ್ರೆ ಯೋಚನೆ ಮಾಡಿ ಇಡ್ರಿ. ಇಲ್ಲ ನಾವ್ ನಿಧಾನ ಮಾಡ್ತೀವಿ ಅನ್ನೋದಾದ್ರೆ ಖಂಡಿತ 33 ಪ್ರದಕ್ಷಿಣೆ ಹಾಕಿ. ಹಾಗೆ ನಾನು ಈವ್ನಿಂಗ್ ತುಳಸಿ ಇರುತ್ತಲ್ಲ ನಮ್ಮ ಮನೆ ಮುಂದ, ಅದಕ್ಕೆ ಗೆಜ್ಜೆ ವಸ್ತ್ರ ಹಾಕಿ ಡೈಲಿ ದೀಪ ಹಚ್ತೀನಿ. ದೀಪದ ವ್ರತ ಕೂಡ ಕಂಪ್ಲೀಟ್ ಆಯ್ತು. ಆಮೇಲೆ ನಾನು ಎಲೆ ಅಡಿಕೆ ಅದಕ್ಕೆ ಇಡ್ತೀನಿ. ರಂಗೋಲಿ ಏನ್ ಪೂಜೆ ಮಾಡಿರ್ತೀನಲ್ಲ, ಒಂದು ಗೋವಿಟ್ಟು ಅಥವಾ ಒಂದು ವಿಷ್ಣುಪಾದ ಆಗ್ಲಿ, ಸಾಲಿಗ್ರಾಮ ಆಗ್ಲಿ, ಇಲ್ಲ ನಿಮ್ ಮನೆ ದೇವರಾಗ್ಲಿ ಯಾವ್ದನ್ನ ಒಂದ್ ಇಟ್ಟಿರ್ತೀವಲ್ಲ, ರಂಗೋಲಿ ಪೂಜೆ ಎಲ್ಲಿ ಮಾಡಿರ್ತೀನಲ್ಲ ಅಲ್ಲಿ ಎಲೆ ಅಡಿಕೆ ಕೂಡ ಇಡ್ತೀನಿ. ಎಲೆ ಅಡಿಕೆ ವ್ರತ ಕೂಡ ಕಂಪ್ಲೀಟ್ ಆಯ್ತು. ಆಮೇಲೆ ನಾನು ಒಂದಿನ ಯಾವಾಗಾದ್ರೂ 33 ಕುಬುಸ, ಎಲೆ, ಅಡಿಕೆ, ಬಳೆ ಎಲ್ಲಾನು 33 ಹಣ್ಣುಗಳನ್ನ ತರಿಸ್ತೀನಿ. ಅಟ್ರಸ್ ಆಗ್ಲಿ ಅಥವಾ ಸ್ವೀಟ್ ಏನಾದ್ರೂ ಒಂದ್ 33 ಮಾಡಿ ಅವು ಕೂಡ ಇಟ್ಟು ಎಲ್ಲ ಒಂದಿನ ಪೂಜೆ ಮಾಡಿ ಯಾರಿಗಾದ್ರೂ ಮುತ್ತೈದವರಿಗೆ ಕೊಡ್ತೀನಿ. ಆ ರೀತಿ ಕೂಡ ನೀವು ವ್ರತನ ಮಾಡ್ಕೋಬಹುದು. ನೋಡಿ ನಾನು ಒಂದೇ ಈಸಿಯಾಗಿ ಎಷ್ಟು ವ್ರತಗಳನ್ನ ಕಂಪ್ಲೀಟ್ ಮಾಡಿದೆ. ಆ ತರ ನೀವು ಕೂಡ ಎಷ್ಟೋ ವ್ರತಗಳನ್ನ ಕಂಪ್ಲೀಟ್ ಮಾಡ್ಕೋಬಹುದು. ಇಲ್ಲ ನಮ್ಗೆ ಅಷ್ಟು ಆಗಲ್ಲ ಅಂದ್ರೆ 1-2 ವ್ರತಗಳಾದ್ರೂ ಮಾಡ್ಬೋದು. ಯಾವ್ದೇ ಆಗ್ಲಿ ಬರ್ಡನ್ ತಗೊಂಡು ಟೆನ್ಷನ್ ಮಾಡ್ಕೊಂಡು ಮಾಡ್ಬಾರ್ದು. ಸ್ವಲ್ಪನೇ ಆಗ್ಲಿ ಪ್ರೀತಿಯಿಂದ, ಖುಷಿಯಿಂದ, ಸಮಾಧಾನದಿಂದ ಮಾಡ್ಬೇಕು. ಲಾಸ್ಟ್ ಇಯರ್ ಕೆಲವು ವಿಡಿಯೋಗಳಿದಾವೆ, ಅವುಗಳನ್ನ ಕೂಡ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ತಿಳ್ಕೊಂಡ್ರಲ್ಲ ಯಾವ್ಯಾವ ವ್ರತಗಳನ್ನ ಮಾಡ್ಬೇಕು ಅಂತ. ಮುಂದಿನ ವಿಡಿಯೋದಲ್ಲಿ ಯಾವ ದಿನ ಯಾವ ದಾನ ಮಾಡ್ಬೇಕು ಅನ್ನೋದು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಹಾಗೆ 4 ಜನರಿಗೆ ಶೇರ್ ಮಾಡಿ. ನೀವು ಈ ವಿಡಿಯೋ ಶೇರ್ ಮಾಡೋದ್ರಿಂದ ಅವರು ನೋಡಿ, ಅವರು ಯಾವ್ದಾದ್ರು ವ್ರತ ಮಾಡಿ ಅವರು ಏನಾದ್ರೂ ಪುಣ್ಯನ ಸಂಪಾದಿಸಿದ್ರೆ ಅಥವಾ ಅವ್ರ ಇಷ್ಟಾರ್ಥಗಳನ್ನ ನೆರವೇರಿದ್ರೆ ಅದರಲ್ಲಿ ಸ್ವಲ್ಪನಾದ್ರೂ ಪುಣ್ಯ ನಿಮ್ಗೂ ಸಿಕ್ಕುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.